KSRTCಗೆ ಸುಮಾರು 15,000 ಹೆಚ್ಚು ಬಸ್ಗಳನ್ನು ಕೊಡ್ತೀವಿ, 15,000 ಸಂಖ್ಯೆಯನ್ನು ಕೊಡ್ತೀವಿ, ಬಸ್ಗಳ ಸಂಖ್ಯೆ ಅಂತ ಹೇಳಿದ್ರು. ನಾನು ನೋಡ್ತಾ ಇದ್ದೆ ಎಷ್ಟು ಹೊಸ ಬಸ್ಗಳನ್ನು ಕೊಟ್ಟಿದ್ದೀರಿ ನಮ್ಮ KSRTCಗೆ ಅಂತ ಹೇಳಿ. ನಮ್ಮ KSRTC ಇದ್ದಂತ ಬಸ್ಗಳಲ್ಲಿ 637 ಬಸ್ ಸ್ಕ್ರಾಪ್ ಆಗಿದ್ವು ಈಗ ಲಾಸ್ಟ್ 3 ವರ್ಷದಲ್ಲಿ. ನೀವು ಹೊಸದು ಕೊಟ್ಟಿದ್ದು 867 ಬಸ್, ಅಂದ್ರೆ ಎರಡು ಕೂಡಿ ಒಂದು 200 ಬಸ್, 200 ಚಿಲ್ಲರ ಬಸ್ ಹೊಸದಾಗಿ ಬಸ್ ಕೊಟ್ಟಿರಿ. ಇವತ್ತು ಶಕ್ತಿ ಯೋಜನೆ ಮಾಡೋದ್ರ ಮೂಲಕ ಜನರಿಗೆ ಇಷ್ಟು ಬಸ್ಸಿನ ಡಿಮಾಂಡ್ ಆಗಿದೆ. ನೀವು 15,000 ಬಸ್ಸು KSRTC ಕೊಡ್ತೇವೆ ಅಂದವರು ಬರೀ 200-250 ಬಸ್, ಇದ್ರಾಗೂ ಕೂಡ ಕೇಂದ್ರ ಸರ್ಕಾರದ ಸಹಾಯದಿಂದ ಬಂದಂತ ಬಸ್ಗಳಿವು. ಈಗ ಆದ ನಂತರ ಹೆಂಗ ಬಸ್ಸು ಕೊಡ್ತೀವಿ ಅಂತ ಹೇಳಿರೋದು, ಈ ಸಲ ಮತ್ತೆ ಕೊಡ್ತೀವಿ. ಆಮೇಲೆ ಕಾರಣ ಏನಂದ್ರೆ 19ರಿಂದ 23ವರೆಗೂ 4 ವರ್ಷದಲ್ಲಿ ಒಂದು ಬಸ್ಸು ತಗೊಂಡಿರಲಿಲ್ಲ, ಅದರಿಂದ ಈ ಗ್ಯಾಪ್ ಆಯ್ತು. ಅಲ್ಲ ಸರ್, 2.5 ವರ್ಷ ಆಯ್ತು ಈಗ ಸರ್ಕಾರ ಅಧಿಕಾರಕ್ಕೆ ಬಂದು. ಇಲ್ಲಿ ತನಕ ನಾನೇನು ಬೇರೆದೇನು ಹೇಳ್ತಾ ಇಲ್ಲ, ಪ್ರಣಾಳಿಕೆ ಮೂಲಕನ ಹೇಳ್ತಾನೆ. ಪ್ರಣಾಳಿಕೆಯಲ್ಲಿ ಮಾಡಿದಂತ ಪ್ರಾಮಿಸ್ ಅನ್ನ ನೀವು ಅದನ್ನ ನೆರವೇರಿಸ್ಕೊಡ್ರಿ ಜನರಿಗೆ ಅಂತ ಹೇಳಿ. ಇದಕ್ಕೆ ಒಂದು ಬರೀ 2,500 ಬಸ್ಸುಗಳು ಇಲ್ಲಿ ತನಕ ನೀವು ಕೊಟ್ಟಿರಿ. ಇದ್ರ ಬಗ್ಗೆ ತಾವು ಗಮನ ಹರಿಸ್ರಿ ಅಂತ ಹೇಳಿ ನಾನು ಕೇಳ್ಕೊಂತ ಇದ್ದೇನೆ. ಅದ್ರ ನಂತರ ನಾನು ನೇರವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಬಗ್ಗೆ ನೀವೇನು ಪ್ರಾಮಿಸ್ ಮಾಡಿದ್ರಿ ಅದ್ರ ಬಗ್ಗೆ ನಾನು ಬರ್ತೇನೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಪ್ರತಿ ವರ್ಷ 5,000 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಎಷ್ಟು ಮಾನ್ಯ ಅಧ್ಯಕ್ಷರು? 5,000 ಕೋಟಿ ರೂಪಾಯಿ. ಎಷ್ಟು ಕೊಟ್ರಿ ಇಲ್ಲಿ ತನಕ? ನಮ್ಮ ಇದರಲ್ಲಿ ಒಂದು ಅಂಕಿ ಸಂಖ್ಯೆ ನಾನು ಎಲ್ಲ ಸದನದ ಗಮನಕ್ಕೆ ತೆಗೆದುಕೊಂಡು ಬರಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಮೊನ್ನೆ ನಮ್ಮ ಪ್ರಜಾವಾಣಿಯಲ್ಲಿ ಕೊಟ್ಟರು 31,000 ಕೋಟಿ ಉತ್ತರ ಕರ್ನಾಟಕಕ್ಕೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಖರ್ಚಾಗೈತಿ 2008ರಿಂದ ಇಲ್ಲಿ ತನಕ. ಅಂದ್ರೆ ನಂಜುಂಡಪ್ಪ ವರದಿ ಪ್ರಕಾರ ಕೆಲವು ತಾಲೂಕುಗಳಿಗೆ ವಿಶೇಷ ಅನುದಾನ ಕೊಟ್ಟಿದ್ದು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ KKRD ಮೂಲಕ ದುಡ್ಡು ಕೊಟ್ಟಂತದ್ದು ಎಲ್ಲಾದು ಕೂಡಿ 31,000 ಕೊಟ್ಟೈತಿ. 31,000 ಕೋಟಿ ಎಲ್ಲಿ ಹೋಯ್ತು? ಅದರ ಅಭಿವೃದ್ಧಿ ಯಾಕಾಗಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ನಮ್ಮ ಮಾನ್ಯ ವಿರೋಧ ಪಕ್ಷದ ಧುರೀಣರು ಕೂಡ ಮಾತಾಡಿದ್ರು. ಇಷ್ಟು ದುಡ್ಡು ಹೆಂಗ ಅಭಿವೃದ್ಧಿ ಆಗಿದೆ, ಎಲ್ಲಿ ಖರ್ಚಾಗೈತಿ, ಎಲ್ಲಿ ಕಾಂಟ್ರಾಕ್ಟರ್ ಹೋಗೈತಿ, ಅದನ್ನ ವಿಚಾರ ಮಾಡ್ರಿ ಅಂತ. ಆದ್ರೆ ಇದು 31,000 ಕೋಟಿ ಎಷ್ಟು ಅಮೌಂಟು? ನಾವು 2008ರಿಂದ 2025 ತನಕ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಅನ್ನ ಟೋಟಲ್ ಬಜೆಟ್ ಸೈಜ್ ನೋಡಿದ್ರ 35 ಲಕ್ಷ ಕೋಟಿಯ ಬಜೆಟ್ ಕರ್ನಾಟಕ ರಾಜ್ಯದ. 2008ರಿಂದ ಇಲ್ಲಿ ತನಕ ಅಂದಾಜು 35 ಲಕ್ಷ ಕೋಟಿ ಬಜೆಟ್. ಈ 35 ಲಕ್ಷ ಕೋಟಿ ಬಜೆಟ್ದಲ್ಲಿ 31,000 ಕೋಟಿ ರೂಪಾಯಿ ಈ ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ರೆ 1% ಕಡಿಮೆ. ಮಾನ್ಯ ಅಧ್ಯಕ್ಷರೇ, 1% ಕಡಿಮೆ ದುಡ್ಡು ಈ ಭಾಗಕ್ಕೆ ಕೊಟ್ಟೆ. ನಿಮ್ಗೆ ಇಷ್ಟು ದುಡ್ಡು ಕೊಟ್ಟೈತಿ, ಏನು ಅಭಿವೃದ್ಧಿ ಆಗ್ತೈತಿ? ಹೆಂಗ ಅಭಿವೃದ್ಧಿ ಆಗಕ್ಕೆ ಸಾಧ್ಯ? ಇಷ್ಟು ಕಡಿಮೆ ದುಡ್ಡದಲ್ಲಿ ಅಭಿವೃದ್ಧಿ ಆಗಕ್ಕೆ ಹೆಂಗ ಸಾಧ್ಯ? ಇದ್ರ ಬಗ್ಗೆ ಸರ್ಕಾರ ಗಮನದ ಲಕ್ಷ್ಯ ಕೊಡಬೇಕು. ನಮಗೈತಲ್ಲಿ ಕೊಡ್ತಿರುವಂತ ದುಡ್ಡು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಹಿಂದುಳಿದೇವಲ್ಲ, ಅದನ್ನ ಮುಂದೆ ಬರ್ಬೇಕಂತಂದ್ರೆ ಬಹಳ ದೊಡ್ಡ ಪ್ರಮಾಣದ ಶಕ್ತಿ ಬೇಕಾಗ್ತದೆ. ಇವತ್ತೊಂದು ರೈಲ್ವೆ ಓಡ್ತಾ ಇರ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಹೆಚ್ಚು ಮಾಡ್ಕೊಳಕ್ ಅದಕ್ಕೆ ಬಹಳ ಶಕ್ತಿ ಬೇಕಾಗುದಿಲ್ಲ. ಆದ್ರೆ ನಿಂತಂತ ರೈಲ್ವೆ ಹೋಗ್ಬೇಕಂತಂದ್ರೆ ಅದಕ್ಕೆ ಬಹಳ ಶಕ್ತಿ ಬೇಕಾಗ್ತದೆ. ಆ ರೀತಿ ಇವತ್ತು ಉತ್ತರ ಕರ್ನಾಟಕದ ಈ ಭಾಗಗಳು ಬಹಳ ನಿಂತು